ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಇಂಡಿಪೆಂಡೆನ್ಸ್ ಡೇಗೆ ನಿಮ್ಮ ಸ್ಕೂಲಲ್ಲಿ ನೀವು ಹೇಗೆ ಡೆಕೋರೇಷನ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಲ್ವಾ, ಆಗಸ್ಟ್ 15 ಅಂದರೆ ಆಗಸ್ಟ್ 15ಕ್ಕೆ ಇಂಡಿಪೆಂಡೆನ್ಸ್ ಡೇ ಬರುತ್ತೆ ವರ್ಷ. ಅದಕ್ಕೆ ನಾವೇನು ಮಾಡ್ತೀವಿ, ಈ ಥರ ಡೆಕೋರೇಟ್ ಮಾಡ್ತೀವಿ, ಓಕೆನಾ, ಸ್ವಾತಂತ್ರ್ಯ ದಿನಾಚರಣೆಗೆ. ಹಾಗಾಗಿ ನೀವು ಕೂಡ ನಿಮ್ಮ ಸ್ಕೂಲಲ್ಲಿ ಈ ಥರ ಡೆಕೋರೇಟ್ ಮಾಡ್ಬೋದು. ನೋಡಿ, ಫಸ್ಟ್ ಏನು ಮಾಡಿದ್ದಾರೆ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಬರೆದಿದ್ದಾರೆ. ನೋಡಿ, ನೀವು ನೋಡ್ತಾ ಇರ್ಬೋದು ಇಲ್ಲಿ. ಅದಾದಮೇಲೆ ಸ್ಯಾಫ್ರಾನ್ ಕಲರಲ್ಲಿ ಮತ್ತು ವೈಟ್ ಕಲರಲ್ಲಿ ಹಾಗೆ ಗ್ರೀನ್ ಕಲರಲ್ಲಿ ಕೈಗಳನ್ನ ಬಿಡಿಸಿದ್ದಾರೆ. ಅದೆಲ್ಲ ಏನಾಗಿದೆ, ಒಟ್ಟಿಗೆ ಇದೆ. ಅದಾದಮೇಲೆ ಅಶೋಕ ಚಕ್ರ ಇದೆ ಮಧ್ಯದಲ್ಲಿ, ಅದ್ರ ಸುತ್ತ ಮಾಡಿದ್ದಾರೆ, ಒಟ್ಟುಗೂಡಿರೋ ಕೈಗಳನ್ನ ಇಟ್ಟಿದ್ದಾರೆ. ಅಂದರೆ ನಾವೆಲ್ಲ ಈಕ್ವಲ್, ಸ್ಟ್ರಾಂಗ್, ಈಕ್ವಾಲಿಟಿ ಇರಬೇಕು, ಫ್ರೀಡಮ್ ಇರಬೇಕು, ಈ ಥರ ಕೊಟ್ಟಿದ್ದಾರೆ. ಹಾಗೆ ಹೇಳಿದೆ ಅಲ್ವಾ, ಈ ಚಿತ್ರದ ಅರ್ಥ ಏನು, ನಾವೆಲ್ಲರೂ ಈಕ್ವಾಲಿಟಿ ಮೇಂಟೈನ್ ಮಾಡಬೇಕು, ಟೀಮ್ ವರ್ಕ್ ಮಾಡಬೇಕು ಅಂತ ಅರ್ಥ ತೋರಿಸ್ತಾ ಇದೆ, ಓಕೆನಾ. ಅದಾದಮೇಲೆ ಏನು ಕೊಟ್ಟಿದ್ದಾರೆ, ಯೂನಿಟಿ ಇಸ್ ಸ್ಟ್ರೆಂತ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಾವೆಲ್ಲರೂ ಒಟ್ಟಿಗೂಡಿದ್ರೆ ಕಂಟ್ರಿ ಏನಾಗುತ್ತೆ, ಸ್ಟ್ರಾಂಗ್ ಆಗಿರುತ್ತೆ ಅಂತ ತೋರಿಸಿದ್ದಾರೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದಲ್ವಾ ನೀವು, ಏನು ಕೊಟ್ಟಿದ್ದಾರೆ, ಸೈಡಲ್ಲಿ ಮಕ್ಕಳುಗಳ ಚಿತ್ರನ ಅಂಟಿಸಿದ್ದೀವಿ. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಇನ್ನೇನಿದೆ, ಚಿಕ್ಕ ಬಟರ್ಫ್ಲೈಸ್ನ ಡೌನ್ ಎಲ್ಲ ಅಂಟಿಸಿದ್ದಾರೆ. ಅಂದರೆ ಲೈಫ್ ಬಗ್ಗೆ, ಹೋಪ್ ಬಗ್ಗೆ, ಹಾಗೆ ಫ್ರೀಡಮ್ ಹಾಗೆ ಪೀಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಓಕೆನಾ. ನಮಗೇನಿರಬೇಕು, ನೆಮ್ಮದಿ ಇರಬೇಕು. ಹಾಗಾಗಿ ನೀವು ಈ ಥರ ಚೆನ್ನಾಗಿ ಏನು ಮಾಡ್ಬೋದು, ಡೆಕೋರೇಟ್ ಮಾಡ್ಬೋದು. ಹಾಗೆ ಕೆಳಗೆ ಏನು ಮಾಡಿದ್ದಾರೆ, ಒಂದು ಇಂಡಿಯನ್ ಫ್ಲ್ಯಾಗ್ನ ಇಟ್ಟಿದ್ದಾರೆ. ಇಷ್ಟು ಮಾಡಿದರೆ ನಿಮಗೆ ಇದರಲ್ಲಿ ತುಂಬ ಅರ್ಥನೂ ಕೊಡುತ್ತೆ, ಹಾಗೆ ನೋಡೋದಕ್ಕೂ ಕೂಡ ಚೆನ್ನಾಗಿದೆ, ಓಕೆನಾ. ಎರಡು ಆಯಿತು, ಒಂದು ಕಡೆಯಿಂದ ಒಳ್ಳೆ ಮೀನಿಂಗ್ ಇದೆ, ಇನ್ನೊಂದು ಕಡೆಯಿಂದ ತುಂಬ ಕಲರ್ಫುಲ್ ಆಗಿದೆ. ಹಾಗಾಗಿ ಇದನ್ನು ನಾನೇ ಮಾಡಿರೋದು. ನೀವು ಕೂಡ ನಿಮ್ಮ ಸ್ಕೂಲಲ್ಲಿ ಈ ಥರ ಮಾಡಿ ಡೆಕೋರೇಟ್ ಮಾಡಿದರೆ ಸ್ಟೂಡೆಂಟ್ಸ್ಗೂ ಕೂಡ ಖುಷಿಯಾಗುತ್ತೆ, ಸ್ಟೂಡೆಂಟ್ಸ್ ಮಾಡಿದರೆ ಎಲ್ಲರಿಗೂ ಖುಷಿ ಆಗುತ್ತೆ. ಹಾಗಾಗಿ ಈ ವಿಡಿಯೋಯಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋಯಿಂದ ನಿಮಗೆ ಹೆಲ್ಪ್ ಆಗಿದ್ದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್, ಶೇರ್ ಮತ್ತು ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು. ಹೀಗೆ ಬೇರೆ ವೀಡಿಯೋಸು ಬೇಕಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಆದಷ್ಟು ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್.